ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನನ್ನ ಕಾರ್ಯಸಿದ್ಧಿ, ನನ್ನ ಜೀವನದ ಗುರಿ, ನಮ್ಮ ಚಕ್ರಾಪುರಿ ಅಮ್ಮನವರ ಉತ್ಸವದ ದಿನ ಉದ್ಭವ ಆಗೋ ಶ್ರೀ ಚಕ್ರವನ್ನ ನನ್ನ ಕೈವಶ ಮಾಡಿಕೊಳ್ಳೋದು. ಶ್ರೀಚಕ್ರ ನನ್ನ ಗುರಿ ವಿರೂಪಾಕ್ಷ ಶಾಸ್ತ್ರಿ, ಎಚ್ಚರ! ನೀನೇ ನನ್ನ ಶತ್ರು ಆಗ್ಬಿಟ್ಟಲ್ಲ, ಬಿಡು. ನಾನು ಬೇರೆ ದಾರಿ ಹುಡುಕೊಳ್ತೀನಿ. ದೇವ್ರು ನೋಡೋದು ಹೇಗೆ? ದೇವ್ರು ನಿಜವಾಗಿಯೂ ಸಿಗ್ತಾರಾ? ಹೀಗೆ ಏನೇನೋ ವಿಚಿತ್ರವಾಗಿ ಕೇಳ್ತಿದ್ಲು. ಒಬ್ರೇ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಹೋಗಿ ಹೋಗಿ ಮನೆ ಹೋಗಿ. ಈಗ ನನ್ನೋಡು. ಕಾಲರುದ್ರ ಸಿದ್ದೇಶ್ವರ ಕಡಕಿ, ಚಕ್ರ ಚರಿತ್ರೆ ಚಕ್ರಾಪುರಿ ವಾಸಿ. ಕಾಲರುದ್ರ ಸಿದ್ದೇಶ್ವರ ಕಡಕಿ. ಇನ್ನೂ ಅನುಮಾನನ? ಅದೇ ಸಿದ್ದೇಶ್ವರ. ಅಂದು ಮಯೂರಿ ದೇವಿಯ ಕತ್ತಿಯ ಮೊನಚಿಗೆ ಬಲಿಯಾದ ಕಾಲರುದ್ರ ಸಿದ್ದೇಶ್ವರ. ಆ ಜನ್ಮದಲ್ಲಿ ಪಡೆಯೋದಕ್ಕಾಗದಿರೋದನ್ನ ಈ ಜನ್ಮದಲ್ಲಿ ಪಡೆಯೋದಕ್ಕೆ ಮತ್ತೆ ಹುಟ್ಟು ಬಂದಿದ್ದೀನಿ. ಅದಕ್ಕೆ ಹೇಳಿದ್ದು ಶ್ರೀಚಕ್ರ ನಂದು ಅಂತ. ಇದೇನು ಜನ್ಮ ಜನ್ಮದ ಅನುಬಂಧನ? ಅಲ್ಲಿ ಸುಂದರಿ ಹೋದ ಜನ್ಮದಲ್ಲಿ ಮಯೂರಿ ದೇವಿ ಆಗಿದ್ಲು ಅಂತ ಪುರಾಣ ಹೇಳುತ್ತೆ. ಇಲ್ಲಿ ನೀನು ಕಾಲರುದ್ರ ಆಗಿದ್ದೆ ಅಂತ ಹೇಳ್ತಾ ಇದೀಯಾ. ಏನಿದ್ರ ಮರ್ಮ? ಚಕ್ರ ಚರಿತ್ರೆನ ನೆನ್ಪಿಸ್ಕೋ. ಶ್ರೀಚಕ್ರ ಪಡೆಯೋದಕ್ಕೆ 3 ಜನ ದುಷ್ಟರು ಪ್ರಯತ್ನ ಪಟ್ರು ಅಂತ ಇದೆ ಅಲ್ಲ? ಹೌದು. ಅದರಲ್ಲಿ ನೀನು ಒಬ್ಬ ಅಂತಿದೀಯ. 3ರಲ್ಲಿ 1 ಕಳೆದು ಹೋದರೆ 2. 1 ಕಳೆದು ಹೋಗಿದೆ, ಇನ್ನಿಬ್ರು ಯಾರು ಅನ್ನೋ ಕುತೂಹಲ ಅಲ್ವಾ ನಿನ್ಗೆ? ಹೌದು, ಅದನ್ನು ತಿಳ್ಕೋಬೇಕು. ಯಾರವರಿಬ್ರು? ತಾಯಿ ಕರೀತಿದ್ದಾಳೆ. ಮಗ ಈಗ ಹೋಗಿ ತಾಯಿಗೆ ಉಪವಾಸನೆ ಮಾಡಬೇಕು. ಇಡೀ ರಾತ್ರಿ ಪೂಜೆ ಇದೆ, ಅದಕ್ಕೆ ಸಿದ್ಧತೆಗಳಾಗಬೇಕು. ಇನ್ನೇನಿದ್ರು ನನ್ನ ನಿನ್ನ ಭೇಟಿ ನಾಳೆ ಬೆಳಗ್ಗೆ ಸೂರ್ಯೋದಯದ ನಂತರ. ಎಲ್ಲ ಹೇಳು, ಈಗಲೇ ಹೇಳು, ಹೇಳು. ಆತುರಪಟ್ಟು ನೀತಿ ಕೆಡ್ಸ್ಕೊಳ್ಬಾರ್ದು. ನಾಳೆವರೆಗೂ ನಿನ್ ತಲೆಗೂ ಯೋಚಕ್ ಒಂದು ವಿಚಾರ ಬೇಕಲ್ಲ. ಯೋಚನೆ ಮಾಡು. ನಾಳೆ ಸೂರ್ಯೋದಯದ ನಂತರ ನನ್ನ ನಿನ್ನ ಭೇಟಿ. ತಾಯಿ ಜಗದಂಬೆ, ಬರ್ತಾ ಇದ್ದಾನೆ ನಿನ್ ಮಗ. ಲಲಿತಮ್ಮ ಏನ್ ಮಾಡ್ತಾ ಇದೀರ ಅಲ್ಲಿ? ಲಲಿತಮ್ಮ, ಲಲಿತಮ್ಮ ಏನ್ ಮಾಡ್ತಾ ಇದೀರ ಅಲ್ಲಿ? ಲಲಿತಮ್ಮ, ಲಲಿತಮ್ಮ, ಲಲಿತಮ್ಮ ಏನ್ ಮಾಡ್ತಾ ಇದೀರ ಇಲ್ಲಿ? ಬಾಲ್ ತೆಗೀರಿ. ಲಲಿತಮ್ಮ, ಲಲಿತಮ್ಮ ಏನ್ ಮಾಡ್ತಾ ಇದ್ದೀರಾ? ಲಲಿತಮ್ಮ ಬಾಲ್ ತೆಗೀರಿ.
ಅಮ್ಮ ಸಿಕ್ಕಿದ್ಲೇನೋ? ಇಲ್ಲಮ್ಮ, ಎಲ್ಲಿ ಹೋದ್ಲು ಇಲ್ಲ ಲಲಿತಾ, ಎಲ್ಲಾ ಕಡೆ ಹುಡುಕದೆ. ಸುಂದ್ರಿ ವಿದ್ಯೆ ಒಳಗ್ ಮಲಗಿದಾರ. ಸುಂದ್ರಿ ಹೋದಾಗ್ಲೂ ಹೀಗೆ ಆತಂಕ ಆಗಿತ್ತು. ಮನೆಗೆ ಯಾರಾದ್ರೂ ಬಂದಿದ್ರ, ಏನಾದ್ರು ಅಂದ್ರ ಅವಳನ್ನ? ಇಲ್ಲ ಕಣೋ, ಬೆಳಗ್ಗೆಯಿಂದ ನಾನು ಇಲ್ಲೇ ಇದ್ದೀನಿ, ಯಾರೂ ಬಂದಿಲ್ಲ. ಸಿಟ್ಟಿಂಗ್ ಕೈಲಿ ಬುದ್ಧಿ ಕೊಟ್ರೆ ಹೊತ್ತು ಗೊತ್ತು ಏನು ಗೊತ್ತಾಗಲ್ಲ. ಮತ್ತೆ ನ್ಯಾಯ ಪಂಚಾಯಿತಿ ಮಾಡೋಕೆ ಅಂತ ಅಲ್ಲಿ ಹೋಗಿರ್ತಾಳೆ ಅಂತ ನನಗನ್ಸುತ್ತೆ. ಇಲ್ಲಮ್ಮ, ಅವಳು ಸುನೀತನ್ ಮನೆಗೆ ಹೋಗಿರಲ್ಲ. ಅವಳಿಗೂ ಅರ್ಥ ಆಗಿದೆ ಈಗ ಸುನೀತಂದೇನು ತಪ್ಪಿಲ್ಲ ಅಂತ. ಅವಳು ಖಂಡಿತ ಮನೆಗೆ ಹೋಗಿರಲ್ಲ. ಗಂಟೆ 12 ಆಯ್ತಲ್ಲಮ್ಮ. 12? ನಮ್ಮ ಯಜಮಾನ್ರು ಒಂದು ಮಾತು ಹೇಳೋರು, ಈ ಊರಿನ ತ್ರಿಪುರ ಸುಂದರಿ ಅಮ್ಮನವರು ಮಧ್ಯರಾತ್ರಿ 12 ಗಂಟೆಯಲ್ಲಿ ಎಲ್ಲರೂ ಮಲಗಿದ ಕಾಲದಲ್ಲಿ ವಿಹಾರ ಹೋಗೋರಂತೆ. ಇವತ್ತು ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ನೀನು ನನಗೆ ದರ್ಶನ ಕೊಡಲೇಬೇಕು. ನೀನು ದರ್ಶನ ಕೊಡೋವರೆಗೂ ಹೊರಗಿನವ್ರು ಯಾರು ಒಳಗೆ ಬರೋ ಹಾಗಿಲ್ಲ. ಒಳಗಿರೋ ನೀನು ಸಂಚಾರಕ್ಕೆ ಹೊರಗಡೆ ಹೋಗೋ ಹಾಗಿಲ್ಲ. ನನ್ನನ್ನು ದಾಟ್ಕೊಂಡು ಅದು ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ಶೇಖರಿ, ನಾನು ಈಗ ಅರ್ಥ ಆಯ್ತು. ಲಲಿತಾ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ದೇವಸ್ಥಾನಕ್ಕ? ಇಷ್ಟೊತ್ನಲ್ಲ? ಲಲಿತಾ ಯಾಕಮ್ಮ ಇಷ್ಟೊತ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಳೆ? ಹೌದು ಕಣೋ, ಅವಳು ಅಮ್ಮನವ್ರ ಮುಂದೆ ಕೂತಿದ್ದಾಗ ಪೆದ್ದ ಬಟ್ಟನ ಕತೆ ಹೇಳಿದ್ದೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಅಮ್ಮನವರು ಸಂಚಾರಕ್ಕೆ ಅಂತ ದೇವಸ್ಥಾನ ಬಿಟ್ಟು ಹೊರಡ್ತಾರೆ. ಈ ಪೆದ್ದಂಬಟ್ಟಿಂಗೆ ಅಮ್ಮನವ್ರ ದರ್ಶನ ಮಾಡಬೇಕು ಅಂತ ಆಸೆ ಆಯಿತು. ಅದಕ್ಕೆ ಅವನು ಅಮ್ಮನವ್ರ ಮುಂದೆ ಮಲಗಿಬಿಟ್ಟ. ಅಮ್ಮನವರು ಅವನಿಗೆ ದರ್ಶನ ಕೊಟ್ಟರು. ಅಮ್ಮನವರ ನಿಜ ರೂಪ ನೋಡಿ ಆ ಪೆದ್ದಂಬಟ್ಟ ಎದೆ ಒಡ್ಕೊಂಡು ಸತ್ತ. ನಿಮ್ಮಪ್ಪ ಹೇಳಿದ ಈ ಕತೆನ ಲಲಿತಂಗೆ ಹೇಳಿದೆ. ಅವಳು ಅಮ್ಮನವ್ರು ನೋಡಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಕರ್ಮ ಕರ್ಮ, ನಿಮ್ಮನ್ನೆಲ್ಲ ಕಟ್ಕೊಂಡು ಒಂದಲ್ಲ ಒಂದು ದಿವಸ ಎದೆ ಹೊಡ್ಕೊಂಡು ಸಾಯ್ತೀನಿ ನಾನು. ನಿಲ್ಲೋ, ನಾನು ಬರ್ತೀನಿ. ಮಲ್ಲಿ ಮಲ್ಲಿ ಬಾಯ್, ಲಗು ಬಾ. ಏನ ಶೇಖರಪ್ಪನ ಹೆಂಡತಿ ಗರ್ಭಗುಡಿ ಒಳಗೆ ಹೋಗಿ ಕದ ಹಾಕಿ ಕೂತ್ ಬಿಟ್ಟಾಳ ಮರಯ್ಯ. ಹೌದಾ? ಈಗಲೇ ಹೋಗಿ ಶೇಖರಪ್ಪನ ಕರ್ಕೊಂಬರ್ತಾನೆ. ಹೌದು, ಲಗು. ಬಾಗಲ್ ತೆಗಿಯಮ್ಮ, ಬಾಗಲ್ ತೆಗಿಯಮ್ಮ. ಒಳಗೆ ಏನ್ ಮಾಡಾಕತ್ತಿ? ಬಾಗಲ್ ತೆಗಿಯಮ್ಮ. ಮಲ್ಲೇಶ, ಏನಾಯ್ತು? ಶೇಖರಪ್ಪ ನೋಡಲ್ಲ, ನಿನ್ನ ಹೆಂಡತಿ ಒಳಗೆ ಹೋಗಿ ಚಿಲ್ಕ ಹಾಕಿ ಕೂತ್ಕೊಂಡಳ. ಇದೇನಾದ್ರೆ ಶಾಸ್ತ್ರಿಗಳಿಗೆ ಗೊತ್ತಾದ್ರ ನನ್ ಕೆಲಸ ಹೋಗತ್ತೆ. ನಾನು ಹೇಳಿಲ್ಲ ಶೇಖರಿ, ಲಲಿತಾ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅಂತ. ಹೌದು. ಲಲಿತಾ, ಲಲಿತಾ ಬಾಗಿಲು ತೆಗಿ. ಬಾಗಿಲು ತೆಗಿಯಮ್ಮ.
ಏ ಲಲಿತಾ ಬಾಗಿಲು ತೆಗಿ. ಬಾಗಿಲು ತೆಗಿಯಮ್ಮ. ಒಳಗೆ ಬಾಗಿಲು ತೆಗಿ. ಒಳಗೆ ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗಿ. ಏನೋ ಇಷ್ಟೊತ್ತಿನಲ್ಲಿ? ಏ ವಿದ್ಯಾ, ನಿಮ್ಮ ತಾಯಿಯವರು ದೇವಸ್ಥಾನಕ್ಕೆ ಬಂದು ಗರ್ಭಗುಡಿ ಒಳಗಡೆ ಬಾಗಿಲಕೊಂಡವ್ರೆ, ಬೇಗ ಬಾ. ಏನೋ ಕುಡಿದು ಜಾಸ್ತಿ ಆಗಿದೆಯಾ? ನಿಜವಾಗ್ಲು ಕಣ. ಹೌದಾ? ಹಾಗಿದ್ರೆ ಇಲ್ಲಿ ಮಲಗಿರೋದು ಯಾರು? ಎಲ್ರು ಮಲಗಿದ್ದಾರೆ. ನೀನ್ ಕುಡ್ದಿದ್ದು ಜಾಸ್ತಿ ಆಗಿದೆ, ಸುಮ್ಮನೆ ಗಲಾಟೆ ಮಾಡಬೇಡ, ಮನೆಗೆ ಹೋಗಿ ಮಲ್ಕೋ. ಅಲ್ಲ ವಿದ್ಯಾ, ಹೋಗು ಅನ್ನಲ್ಲ. ಬಾಗಿಲು ತೆಗೆದಿದೆ. ಲಲಿತಾ, ಲಲಿತಾ ಲಲಿತಾ ಲಲಿತಾ, ಲಲಿತಾ, ಎಲ್ಲಯ್ಯ ಲಲಿತಾ ಕಾಣಿಸ್ತಿಲ್ಲ. ಶೇಖರಪ್ಪ ಒಳಗಡೆ ಬಂದು ಚಿಲ್ಕ ಹಾಕಿದ್ ನಾನ ನೋಡೇನಿ. ಸರಿಯಾಗಿ ಜ್ಞಾಪಿಸ್ಕೊಳ್ಳೋ, ಇನ್ನೆಲ್ಲಾದ್ರೂ ಹೋದ್ಲಾ ಅಂತ. ಎಲ್ಲಮ್ಮ ನಮ್ ಲಲಿತಾ ಕಾಣ್ತಿಲ್ಲ. ಮನೆಯಲ್ಲೇ ಮಲಗವ್ರೆ. ಕೇಳು ಮಗು, ನಿನಗೇನ್ ಬೇಕೋ ಕೇಳು. ನಿನ್ನ ಎಲ್ಲ ಪ್ರಶ್ನೆಗಳನ್ನ ಕೇಳು. ನಿನ್ನ ಮನಸ್ಸಿನಲ್ಲಿರೋ ದುಗುಡಗಳನ್ನೆಲ್ಲ ಕೇಳು. ನಾನು ನಿನಗೆ ಪರಿಹಾರ ಹೇಳ್ತೀನಿ. ನನ್ನ ಮಗಳು ಅಲ್ಪಾಯುಷ್ಯಂತೆ. ಜೀವ ಕೊಡೋಳು ನೀನೇ, ಜೀವ ತಗೊಳ್ಳೋಳು ನೀನೇ. ನನ್ನ ಮಗಳನ್ನ ಚಿರಂಜೀವಿ ಮಾಡು ಅಂತ ನಾನು ಕೇಳ್ತಾ ಇಲ್ಲ. ಆದರೆ ಅವಳು ಇನ್ನೂ ಬಾಳಿ ಬದುಕಬೇಕಾದವಳು. ಈಗಲೇ ಅವಳ ಬದುಕನ್ನು ಕಿತ್ಕೊಂಡ್ಬಿಟ್ರೆ ಹೇಗೆ? ಭೂಮಿ ಮೇಲೆ ಹುಟ್ಟಿದ ಮೇಲೆ ಪೂರ್ಣ ಆಯುಷ್ಯ ಅನುಭವಿಸೋ ಅವಕಾಶ ಇರಬೇಕು ಅಲ್ವಾ? ಅದನ್ನು ನಾಶ ಮಾಡಿಬಿಟ್ರೆ ನಾವು ಯಾಕೆ ಜನ್ಮ ತಾಳ್ಬೇಕು? ಅದೆಷ್ಟು ಪ್ರಶ್ನೆ ಕೇಳ್ತೀಯ ತಾಯಿ. ಹುಟ್ಟು ಸಾವು ಹೇಗೆ ವಿಧಿ ಲಿಖಿತವೋ, ಆಯಾ ಜೀವದ ಕಾಲನಿರ್ಣಯವೂ ವಿಧಿ ಬರಹವೇ. ಯಾವುದನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ. ಕಾಲಚಕ್ರವು ವಿಧಿ ಪ್ರಕಾರನೇ ಸುತ್ತಬೇಕು. ಆಯಿತು, ಸುಂದರಿ ಇನ್ನೂ ಬದುಕಿನಲ್ಲಿ ಏನೂ ಕಂಡಿಲ್ಲ. ನಂದು ಎಲ್ಲ ಮುಗಿದ ಕರ್ತವ್ಯ. ಉಳಿದಿರೋ ನನ್ನ ಆಯಸ್ಸನ್ನು ಅವಳು ಕೊಡು, ನನ್ನನ್ನು ಕರ್ಕೊ. ಮಗಳಿಲ್ಲ ತಾಯಾಗಿ ನಾನು ಬದುಕಿದ್ದು ಪ್ರಯೋಜನ ಇಲ್ಲ. ಬಹಳ ಕಾಲ ಮಕ್ಕಳಿಲ್ಲದಿದ್ದ ನನಗೆ ನೀನು ಮಗಳನ್ನ ಕರುಣಿಸ್ದೆ. ನೀನೇ ಕೊಟ್ಟು ಇಷ್ಟು ಬೇಗ ಕಿತ್ಕೊಳ್ಳೋದು ನ್ಯಾಯನ?
ಹಾಗೆ ಹುಟ್ಟಿದ ಮೃತ್ಯುಂಜಯ ಕೊನೆಗೆ ಶರಣಾಗಿದ್ದು ಶಿವನಿಗೆ. ಯಮ ಬಿಟ್ಟ, ಆದ್ರೆ ಅವನ ಶೇಷ ಭಾಗನ ಶಿವ ಇಟ್ಕೊಂಡ. ನೀನೇನೇ ಹೇಳಿದ್ರು ನನಗೆ ಮಗಳಿಲ್ಲದ ಬದುಕು ಬದುಕಲ್ಲ. ಅವಳು ಸತ್ತ ದಿನಾನೇ ನನ್ನ ಜೀವ ನಿನಗೆ ಅರ್ಪಿಸ್ತೀನಿ. ಇದು ನಿನ್ನಾನೆಗೂ ಸತ್ಯ. ಸರಿ, ನಿನ್ನ ತಾಯಿತನಕ್ಕೆ ನ್ಯಾಯ ಒದಗಿಸೋದು ನನ್ನ ಹೊಣೆ. ತಗೋ. ನಿನ್ನ ಬಳಿ ಏನೂ ಇರಲಿಲ್ಲ. ನಾನು ನಿನಗೆ ಈ ಹಣ್ಣು ಕೊಟ್ಟಿದ್ದು, ಹೌದಾ? ಹೌದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸರಿ, ಕೊಡು. ಈ ಮುಂದಿರೋ ಹಣ್ಣನ್ನ ತಗೋ. ಈಗೇನಾದ್ರು ವ್ಯತ್ಯಾಸ ಆಯ್ತಾ? ಇಲ್ಲ. 2 ಹಣ್ಣು ನಾನೇ ಕೊಟ್ಟಿದ್ದೆ. ತಿನ್ನೋದಕ್ಕೆ 2 ಹಣ್ಣು ರುಚಿಯಾಗಿ ಯೋಗ್ಯವಾಗೇ ಇದೆ. ತಿನ್ನೋದಕ್ಕೆ ಮೋಸ ಇಲ್ಲ ತಾನೆ? ಇಲ್ಲ. ನಿನ್ನ ತಾಯಿತನಕ್ಕೆ ಅನ್ಯಾಯ ಆಗೋದಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. ತಾಯಿ, ಈ ಅಧಿಕ ಪ್ರಸಂಗಿ ಹೇಳಿದ್ದೆಲ್ಲ ಸತ್ಯನ? ಅಂದ್ರೆ ಇವನೇನ ಹಿಂದಿನ ಜನ್ಮದ ಕಾಲರುದ್ರ ಸಿದ್ದೇಶ್ವರ ಕಡಕಿ? ಹೋಲಿಕೆಯೆಲ್ಲ ಹಾಗೆ ಇದೆ. ಅಂದ್ರೆ ದೇಶಿಕರು ಹೇಳಿದ ಮಾತು ಸತ್ಯ. ನಾನು ಶ್ರೀಚಕ್ರಕ್ಕೆ ಕಾಯ್ತಾ ಇರೋ ಹಾಗೆ ಇವನು ಹಿಂದಿನ ಜನ್ಮದಿಂದ ಶ್ರೀಚಕ್ರಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಹೀಗೆ ಬಿಟ್ರೆ ಶ್ರೀಚಕ್ರ ಅವನ ಕೈವಶವಾಗ್ಬಿಡುತ್ತೆ. ಇಲ್ಲ, ಶ್ರೀಚಕ್ರ ಮತ್ತೊಬ್ಬರು ಕೈವಶವಾಗೋದಕ್ಕೆ ಬಿಡಬಾರ್ದು. ಬಿಡೋದಿಲ್ಲ. ಕಡ್ಗೆ ನಿಂತ್ಕೋ. ನಿಂತ್ಕೋ ಕಡ್ಕೆ. ನಿಂತ್ಕೋ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಕಡ್ಕೆ ನಿಂತ್ಕೋ. ನಾನು ನಿಂತ್ಕೋ ಅಂತ ಹೇಳ್ತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನು ಹೋಗ್ತಾನೆ ಇದೆಯಲ್ಲ. ಓಡೋ ನದಿ ನಿಲ್ಸ್ಬಾರ್ದು, ಉರಿಯೋ ಬೆಂಕಿನ ಆರಿಸಬಾರ್ದು. ಏನು ಅಂತ ಹೇಳು. ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ನೀನೇ ತಾನೇ ಹೇಳಿದ್ದು. ನಾನು ಇಲ್ಲೇನು ಜಾಂಡ ಹೊಡೋದಕ್ಕೆ ಬಂದಿಲ್ಲ. ಊರಿನಲ್ಲಿ ಉತ್ಸವ ತಯಾರಿ ಬಹಳ ಇದೆ, ಮಾಡಬೇಕಾಗಿದೆ. ದೇವಸ್ಥಾನದ ಧರ್ಮದರ್ಶಿನಾನು. ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ದೇವಸ್ಥಾನ ಮುಚ್ಚಬೇಕಾಗುತ್ತೆ. ಹೇಳು, ಏನ್ ನಿರ್ಧಾರ ಮಾಡಿದೆ? ಆತುರ್ಗಾರನಿಗೆ ಬುದ್ಧಿಮಟ್ಟ ತುಂಬ ಕಲ್ತವನು ಆಡಿಕೆಟ್ಟ. ಕಾಯ್ಬೇಕು ವಿರೂಪಾಕ್ಷ, ಬೆತ್ತಲಾಗದೆ ಬಯಲು ಸಿಗ್ದು. ನಾನು ನನ್ನ ಸಿದ್ಧಿಯನ್ನು ಪಡೆಯೋದಕ್ಕೆ ಕೆಲವು ನಿತ್ಯ ಪೂಜೆಗಳು ಸಲ್ಲಬೇಕು. ಆಮೇಲೆ ಮಾತು ನಿರ್ಧಾರ ಎಲ್ಲ. ಅಲ್ಲಿ ತನಕ ಕಾಯ್ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗು. ನಿನ್ನೆಯಿಂದ ನನ್ನ ತಲೆಯಲ್ಲಿ ಹುಳು ಬಿಟ್ಕೊಂಡಿದ್ದೀನಿ. ಮುಗಿಯಲ್ಲ ನಿನ್ ಸಂಶಯ ಪುರಾಣ ಎಲ್ಲ. ಕೇಳು, ಏನ್ ನಿನ್ ಸಂದೇಹ?
ಚಕ್ರ ಚರಿತ್ರೆ ಪುಸ್ತಕದ ಪ್ರಕಾರ ಚಕ್ರಕ್ಕಾಗಿ ಕಾಯ್ತಾ ಇದ್ದ ಕಾಲರುದ್ರ ನೀನು ಅಂತ ಆಯ್ತು. ಅದರಲ್ಲಿ ಇನ್ನೊಬ್ಬನ ಪ್ರಸ್ತಾಪ ಇದೆಯಲ್ಲ, ಅವನು ಯಾರು? ಮೇಕೆ ಮರಿ ಕಟ್ಟಿ ಹುಲಿ ಹಿಡಿಯೋ ಚಾಲಾಕಿ ನೀನು. ಆ ಇನ್ನೊಬ್ಬ ಯಾರು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಪೂಜಾ ವೇಳೆ ಮೀರಿದ್ರೆ ಪೂಜಾ ಫಲ ದಕ್ಕೋಲ್ಲ. ಇದೆಂಥ ಯಕ್ಷ ಪ್ರಶ್ನೆ. ನನ್ನ ಸುತ್ತಮುತ್ತಲು ನನ್ನ ಶತ್ರುಗಳೇ ಇದ್ದಾರೆ, ಆದರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಶ್ರೀಚಕ್ರದ ಹಿಂದೆ ಇನ್ನೂ ಒಬ್ಬ ಬೆನ್ನು ಬಿದ್ದಿದ್ದಾನೆ ಅಂದರೆ ಅವನು ಯಾರು? ಅವನು ಯಾರು ಅನ್ನೋದು ನನ್ನ ಮುಂದಿರುವ ಯಕ್ಷ ಪ್ರಶ್ನೆ.